ಕತ್ತಲಗುಪ್ಪೆಯಲ್ಲಿ ಸಂಭ್ರಮ. ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಕತ್ತಲಗುಪ್ಪೆ ವಾರ್ಡ್ನ ಜೆಡಿಎಸ್ ಪಕ್ಷದ ಜನ್ಮದಿನ ಇವತ್ತೆಲ್ಲ ಅವರ ಸ್ನೇಹಿತರು, ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಎಲ್ಲ ಸೇರ್ಕೊಂಡು ಅವರ ಜನ್ಮದಿನವನ್ನ ಆಚರಿಸ್ತಾ ಇದೀವಿ. ಇವತ್ತು ರವಿರವರು ಈ ಭಾಗದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಜನಸೇವೆಯನ್ನ ಮಾಡಿ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಗುರುತಿಸಿಕೊಳ್ಳತಕ್ಕಂತಹ ವ್ಯಕ್ತಿ. ನಮ್ಮ ಪಕ್ಷದ ಹಿರಿಯ ಮುಖಂಡರಾದ ಬಾಗೇಗೌಡರವರ ಚುನಾವಣೆಯಲ್ಲಿ, ಅರಮನೆ ಶಂಕರ್ ಅವರ ಚುನಾವಣೆಯಲ್ಲಿ ಕತ್ತಲಗುಪ್ಪೆ ವಾರ್ಡ್ ಅಲ್ಲಿ ಕೇಂದ್ರ ಬಿಂದುವಾಗಿ ನಾಯಕರಾಗಿ ಹೊಮ್ಮಿ ಪಕ್ಷದ ಪರವಾಗಿ ಕೆಲಸವನ್ನ ಮಾಡಿ ಬಾಗೇಗೌಡರಿಗೆ, ಅರಮನೆ ಶಂಕರ್ ಅವರಿಗೆ ಒಂದು ಉತ್ತಮವಾದ ರೀತಿಯಲ್ಲಿ ಮತವನ್ನ ಗಳಿಸುವಿಕೆಯಲ್ಲಿ ಹೆಚ್ಚಿನ ಪಾತ್ರವನ್ನ ರವಿರವರು ವಹಿಸಿ ಬಹಳ ಪಕ್ಷಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಒಳ್ಳೆ ರೀತಿಯಲ್ಲಿ ಗುರುತಿಸಿಕೊಂಡಿರುವ ರವಿರವರು ಸಮಾಜಮುಖಿ, ಕಾರ್ಯಕರ್ತರ ಕಷ್ಟಗಳಿಗೆ ಕೂಡ ಸ್ಪಂದಿಸಿ, ಸಾರ್ವಜನಿಕರು ಏನೇ ಕೇಳಲಿ ಇಲ್ಲ ಅನ್ನಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ಅವರು ಸ್ಪಂದಿಸಿ ಅವರಿಗೆ ಕೈಲಾದಷ್ಟು ಸಹಾಯವನ್ನ ಮಾಡಿ ಇಲ್ಲಿ ಕಾರ್ಯಕರ್ತರನ್ನು ಗುರುತಿಸುವಂತ ಕೆಲಸವನ್ನ ಕತ್ತಲಗುಪ್ಪೆಯಲ್ಲಿ ಯಾರ ಮಾಡಿದ್ದಾರೆ ಇದು ಇವತ್ತು ಅಂತ ಅಂದ್ರೆ ನಮ್ಮ ಪಕ್ಷದಿಂದ ರವಿರವರು. ಇವತ್ತು ಅವ್ರ ಹುಟ್ಟುಹಬ್ಬವನ್ನ ಅವರ ಸ್ನೇಹಿತರು, ಅಭಿಮಾನಿಗಳು ಒಳ್ಳೆ ರೀತಿಯಲ್ಲಿ ಒಳ್ಳೆ ಕಾರ್ಯಕ್ರಮವನ್ನ ಆಯೋಜಿಸಿ ನಮ್ಮ ಆತ್ಮೀಯ ಸ್ನೇಹಿತರಾದ ರೆಡ್ಡಿರವರ ವಾದ್ಯಗೋಷ್ಠಿ, ಬಹಳ ಒಳ್ಳೆ ವ್ಯಕ್ತಿ ರೆಡ್ಡಿಯವರು, ಅವರ ಮನೋರಂಜನೆಯ ಮೂಲಕ ಇವತ್ತು ನಾವು ರವಿರವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ. ರವಿರವರು ಮುಂದಿನ ದಿನಗಳಲ್ಲಿ ಅವರಿಗೆ ಅಧಿಕಾರ ಸಿಗಲಿ, ಕೌನ್ಸಿಲರ್ ಆಗ ಅವಕಾಶ ಸಿಗಲಿ, ಒಳ್ಳೆ ಕೆಲಸಗಳನ್ನ ಮಾಡಲಿ, ಅವರಿಗೆ ದೇವರು ಆಯಸ್ಸು, ಐಶ್ವರ್ಯ, ಸಮೃದ್ಧಿ, ನೆಮ್ಮದಿ, ಇನ್ನು ಹೆಚ್ಚಿನ ಅಧಿಕಾರವನ್ನ ಕೊಡ್ಲಿ ಅಂತ ಅವರಿಗೆ ಹಾರೈಸುತ್ತಾ ರವಿರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಮೆಚ್ಚಿನ ಬಸವನಗುಡಿ ಕ್ಷೇತ್ರದ ಜೆಡಿಎಸ್ ಮುಖಂಡರು ಸತತ ಸುಮಾರು ನಾವು ಅಣ್ಣನವರ ಒಡನಾಟ 15 ವರ್ಷದಿಂದ ನಾವು 3 ಚುನಾವಣೆಯನ್ನ ಎದುರಿಸಿದೀವಿ. ನಾವು ಸಾಕಷ್ಟು ಜನಪರ ಹಾಗೂ ಸಾಮಾಜಿಕ ಕೆಲಸಗಳಲ್ಲಿ ಅಣ್ಣನ ಒಂದು ಕೊಡುಗೆ ತುಂಬಾ ಅಪಾರವಾದದ್ದು. ನಿಷ್ಕಲ್ಮಶ ಜೀವಿ, ನಮ್ಗೆ ಆಪ್ತ ಮಿತ್ರರ ಆಪ್ತ ಗೆಳೆಯ. ನಮ್ಗೆ ಬಡವರ ಬಂದು ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿರುವಂತ ನಮ್ಮ ರವಿಯಣ್ಣನವರ ಹುಟ್ಟುಹಬ್ಬ ಇವತ್ತು. ನಮ್ಗೆ ಇವತ್ತು ಈ ಶುಭಗಳಿಗೆಯಲ್ಲಿ ನಾನು ನಮ್ಮ ಅಣ್ಣನ ಒಂದು ಹುಟ್ಟುಹಬ್ಬವನ್ನ ಹೆಚ್ಚು ವಿಜೃಂಭಿಸಲು ಅದಕ್ಕೆ ಒಂದು ನನ್ನದೇ ಆದಂತ ಮೆರುಗು ನೀಡೋದಕ್ಕೆ ನಮ್ಮ ದೀಪಿಕಾ ಮೆಲೋಡಿಸ್ ತಂಡದ ವತಿಯಿಂದ ಒಂದು ಸಂಗೀತ ಕಾರ್ಯಕ್ರಮವನ್ನ ಕೊಟ್ವಿ. ನಮ್ಮ ಅಣ್ಣನ ಒಂದು ಈ ಹುಟ್ಟುಹಬ್ಬದ ಶುಭಗಳಿಗೆಯಲ್ಲಿ ಅಣ್ಣನ್ಗೆ ಭಗವಂತ ಆಯಸ್ಸು, ಆರೋಗ್ಯ, ಸಂತೋಷ, ನೆಮ್ಮದಿಯನ್ನ ಕರುಣಿಸಿ ತಾಯಿ ರಾಜರಾಜೇಶ್ವರಿ ಕೃಪೆ ನಮ್ಮ ರವಿಯಣ್ಣನ ಮೇಲೆ ಹಾಗೂ ಅವ್ರ ಕುಟುಂಬದ ಮೇಲೆ ಇದ್ದು ಸದಾ ಇವರು ಮುಂದಿನ ಒಂದು ರಾಜಕೀಯ ಭವಿಷ್ಯತ್ತು ಉಜ್ವಲವಾಗಿರ್ಲಿ. ಯಾಕಂದ್ರೆ ಇಷ್ಟು ದಿನದ ಸಾಮಾಜಿಕ ಕೆಲಸಗಳು ಇನ್ನು ಮುಂದೆ ಜನಪರವಾಗಿ ಎಲ್ರಿಗೂ ತಲುಪಬೇಕು. ಆ ಜನ ನಮ್ಮ ರವಿಯಣ್ಣನವ್ರನ್ನ ಅವ್ರೇನಾದ್ರು ರಾಜಕೀಯವಾಗಿ ಈ ಭಾಗದಲ್ಲಿ ಸ್ಪರ್ಧಿಸೋದಾದ್ರೆ, ನಾನು ಸಹೋದರನಾಗಿ ಇಷ್ಟು ದಿನ ನನ್ನ ಪಕ್ಷಕ್ಕೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೆ, ಅದೇ ನಿಷ್ಠತೆಯನ್ನ ಮತ್ತೆ ನಮ್ಮ ರವಿಯಣ್ಣವ್ರಿಗೆ ನಾವು ಖಂಡಿತ ಅವರ ಗೆಲುವಿನಲ್ಲಿ ನಾವು ಫಲಿತಾಂಶವನ್ನ ಕಾಣೋದಕ್ಕೆ ನಾನು ಸಹ ಕೈ ಜೋಡಿಸಿ ನಮ್ಮ ಅಣ್ಣವ್ರಿಗೆ ಸದಾ ಶ್ರಮಿಸ್ತೀನಿ ಅಂತ ಹೇಳ್ತಾ, ನಮ್ಮ ಈ ಗೆಳೆಯರ ಬಳಗ ಏನಿದೆ ಇವರೆಲ್ಲರ ಆಶೀರ್ವಾದ ಇವತ್ತೆಲ್ಲ ನೋಡಿದ್ರಿ ನೀವು. ಸಾಕಷ್ಟು ಜನ ಬಂದು ಶುಭ ಹಾರೈಸಿದ್ರು, ರಾಜಕೀಯ ಮುಖಂಡರು ಬಂದ್ರು, ಸಾಮಾಜಿಕ ಹೋರಾಟಗಾರರು ಬಂದ್ರು, ಹಿರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದ್ರು, ಗುರಿಯರು, ಇವರೆಲ್ಲರ ಆಶೀರ್ವಾದ ನಮ್ಮ ಅಣ್ಣನ ಮೇಲೆ ಇರ್ಲಿ. ನಮ್ಮ ಅಣ್ಣನ ಒಂದು ಮುಂದಿನ ಭವಿಷ್ಯತ್ತು ಉಜ್ವಲವಾಗಿರ್ಲಿ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಇವತ್ತು ನಾನು ಫಸ್ಟ್ ಮೊದಲನೇದಾಗಿ ನಮ್ಮ ಸ್ನೇಹಿತರುಗಳಿಗೆ ತುಂಬಾ ನನ್ನ ಹೃದಯ ತುಂಬ ಧನ್ಯವಾದಗಳು ಅರ್ಪಿಸ್ತೀನಿ. ಫಸ್ಟ್ ನಮ್ಮ ಕತ್ತಲಗುಪ್ಪೆ ವಾರ್ಡ್ ಇರ್ಬೋದು ಅಥವಾ ಎಲ್ಲಾ ಭಾಗದ ಏನು ಬಂದಿದ್ದಾರೆ ಇವತ್ತು, ರಾಜರಾಜೇಶ್ ನಗರ ಇರ್ಬೋದು, ನಮ್ಮ ಮಹೇಶ್ ಎಲ್ಲ ನಮ್ಮ ಸ್ನೇಹಿತರು ಏನಿದ್ದೀವಿ ಎಲ್ಲ ನಮ್ಮ ಅಷ್ಟು ಜನಕ್ಕೂ ನಾನು ಫಸ್ಟು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕೆಂದ್ರೆ ಇವತ್ತು ನಾನೇನು ಬೆಳೆದಿದ್ದೀನಿ, ಇದು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕೆ ನಾನು ಬಂದೆ. ಇದಕ್ಕೆ ನಮ್ಮ ಸಾಹೇಬರು ಬಾಗೇಗೌಡರು ಇಲ್ಲ ರವಿ ನಿನ್ ಬಾ ಕೆಲಸ ಮಾಡು ಅಂದ್ಬಿಟ್ಟು, ಆಮೇಲೆ ಅದೆಲ್ಲ ನಮ್ಮ ಯಮರಾಜ್ ಇರ್ಬೋದು, ಪ್ರಸಾದ್ ಅವರು ಎಲ್ಲ ನಾಯಕರು ಸಪೋರ್ಟ್ ಕೊಟ್ಟು ಅದನ್ನ ಸಪೋರ್ಟ್ ಕೊಟ್ಟು ಅದನ್ನ ನಮ್ಮ ಕಾರ್ಯಕರ್ತರು, ಕತ್ತಲಗುಪ್ಪೆ ಕಾರ್ಯಕರ್ತರು ಇರ್ಬೋದು, ಪ್ರತಿಯೊಬ್ಬರು ಈ ಭಾಗದಲ್ಲಿ ನಾನು ಈ ಮಟ್ಟಕ್ಕೆ ಇಷ್ಟೊಂದು ಜನಪ್ರೀತಿ ಪಡೆಯೋಕ್ಕೆ ನಮ್ಮ ಕತ್ತಲಗುಪ್ಪೆ ಕಾರ್ಯಕರ್ತರು, ನಮ್ಮ ಬಂಧುಗಳು, ನಮ್ಮ ಸ್ನೇಹಿತರುಗಳೇ ಇದಕ್ಕೆ ಮೇನ್ ಮುಖ್ಯ ಕಾರಣ.
ಕಾರ್ಯಕರ್ತರಲ್ಲಿ ಯಾರು ಬೆಳೆಯಕ್ಕಾಗಲ್ಲ. ಈ ಕಾರ್ಯಕರ್ತ ಇಷ್ಟ ಅಭಿಮಾನ ನೋಡಿದ್ರಲ್ಲ, ನಾನೇನು ಮಾಡೋದ್ ಬೇಡ ಇಲ್ಲ ಏನು ಸಾರಿ ಮಾಡ್ಲೇಬೇಕು ಅಂತ ನಮ್ಮ ಕತ್ರೂಪೆ ಕೆಲವರು ಮಾಡ್ಲೇಬೇಕು, ನಿಮ್ ಬರ್ಡೇ ಯಾಕೆ ಮಾಡಬಾರ್ದು ಅಂದು. ಆಮೇಲೆ ನಮ್ಮ ತಿಮ್ಮೇಗೌಡರು ಇಲ್ಲ ನಾವೆಲ್ಲ ಬರ್ತೀವಿ ಅಂತ ಬಿಜೆಪಿ ಮುಖಂಡರು ಬಂದು, ನಾನೊಂಥರ ಎಲ್ಲಾ ಪಕ್ಷದ ಜನನರಾಗಿ ನನ್ನ ಎಲ್ಲಾ ಸ್ನೇಹಿತರು ಎಲ್ಲಾ ಪಕ್ಷದವರು ಬಹಳ ಪ್ರೀತಿಸ್ತಾರೆ. ಯಾವುದೇ ಪಕ್ಷ ಆಗಲಿ ಪಕ್ಷಾತೀತ ಪ್ರೀತಿಸ್ತಾರೆ. ಆದ್ರೂ ನಮ್ದು ದಳ JDS ಪಕ್ಷದ ಮುಖಂಡನಾಗಿ ಇಲ್ಲಿ ನಮ್ಮ ಕುಮಾರಣ್ಣ ಇರ್ಬೋದು, ನಮ್ಮ ದೇವೇಗೌಡರು ಅಪ್ಪಾಜಿ ಅವರು ಇರ್ಬೋದು, ಪ್ರತಿಯೊಬ್ಬರ ಮುಖಾಂತರ ನಾನು ಕೆಲಸ ಮಾಡಿ ಹೋಗ್ತಾ ಇದ್ದೀನಿ. ಏನ್ ನಮ್ಮ ಈ ಕತ್ರೂಪ ಭಾಗದ ಜನರು, ಬಸವನಗುಡಿ ನಾಯಕರು ಏನ್ ಹೇಳ್ತಾರೆ ಅದನ್ನ ಶಿರಸಾವಹಿಸಿ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು. ಶುಭಾಶಯಗಳು. ನಾಳೆ ಗಣರಾಜ್ಯೋತ್ಸವ ಇದೆ, ಇವತ್ತು ರಥಸಪ್ತಮಿ. ಎಲ್ಲರೂ ಪ್ರತಿಯೊಬ್ಬರಿಗೂ ನಮ್ಮ ವಾರ್ಡು ಮತ್ತೆ ಬಸವನಗುಡಿಯ ಎಲ್ಲಾ ಪ್ರತಿಯೊಬ್ಬ ನಾಗರಿಕರಿಗೂ ಸ್ನೇಹಿತರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ತೇನೆ. ಥ್ಯಾಂಕ್ ಯು.